ಪರ್ಷಿಯನ್ ಕೊಲ್ಲಿಯಲ್ಲಿ ಐಆರ್ಜಿಸಿ ಅಮೆರಿಕದ ಇಂಧನ ಟ್ಯಾಂಕರ್ ಮೇಲೆ ದಾಳಿಯನ್ನು ಮಾಡಿದೆ. ಇನ್ನು ದಾಳಿಯ ತೀವ್ರತೆಗೆ ಟ್ಯಾಂಕರ್ ಸಮುದ್ರ ಮಧ್ಯದಲ್ಲೇ ನಾಶವಾಗಿದೆ. ಸದ್ಯ ಈ ವಿಡಿಯೋವನ್ನು ಐಆರ್ಜಿಸಿ ಬಿಡುಗಡೆ ಮಾಡಿದೆ. ಇನ್ನು ಅಮೆರಿಕ ನೌಕಾಪಡೆಗೆ ಸೇರಿದ ಇಂಧನ ಟ್ಯಾಂಕರ್ ಇದಾಗಿತ್ತು ಎನ್ನಲಾಗಿದೆ. ಸದ್ಯ ಯುದ್ಧದ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸುವಂತ ಎಲ್ಲ ಲಕ್ಷಣ ಕಾಣಿಸ್ತಾ ಇದೆ. ಕುವೈತ್ ಮೇಲೆ ಇರಾನ್ ಪದೇ ಪದೇ ದಾಳಿ ಮಾಡ್ತಾ ಇದೆ. ಕುವೈತ್ ಗುರಿಯಾಗಿಸಿ ಇರಾನ್ ದಾಳಿ ಮುಂದುವರಿಸಿದೆ. ಕುವೈತ್ನಲ್ಲಿರುವ ಅಮೆರಿಕದ ನೆಲೆಗಳ ಮೇಲೆ ದಾಳಿ ನಡೀತಾ ಇದೆ. ಇನ್ನು ದಾಳಿಯಿಂದಾಗಿ ಕುವೈತ್ನಲ್ಲಿ ವಿದ್ಯುತ್ ವ್ಯತ್ಯಯ ಉಂಟಾಗಿದೆ. ಇನ್ನೊಂದು ಕಡೆ ಇರಾನ್ನ ಡ್ರೋನ್ ಹಾಗೂ ಕ್ಷಿಪಣಿಗಳನ್ನು ಕುವೈತ್ ಹೊಡೆದು ಉರುಳಿಸಿದೆ. ಟೆಲ್ ಅವೀವ್ ಮೇಲೆ ಇರಾನ್ ದಾಳಿ ಮುಂದುವರೆಸಿದೆ. ಯುದ್ಧ ನಿಲ್ಲಲ್ಲ, ದಾಳಿಗೆ ಪ್ರತಿ ದಾಳಿ ಮಾಡಿಯೇ ಸಿದ್ಧ ಅನ್ನೋ ಸಂದೇಶವನ್ನು ಇರಾನ್ ರವಾನೆ ಮಾಡಿದೆ. ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಇಸ್ರೇಲ್ ಮೇಲೆ ಇರಾನ್ ಪ್ರಯೋಗಿಸಿದೆ. ಟೆಲ್ ಅವೀವ್ ಗುರಿಯಾಗಿಸಿ ದಾಳಿ ನಡೆದಿದೆ. ಇನ್ನು ಇರಾನ್ ದಾಳಿಯಿಂದ ಕನಿಷ್ಠ 75 ಇಸ್ರೇಲಿ ಸೈನಿಕರು ಸಾವನ್ನಪ್ಪಿದ್ದು 150ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಅಮೆರಿಕ ಅಧ್ಯಕ್ಷ ಹಾಗೂ ಇಸ್ರೇಲ್ ಅಧ್ಯಕ್ಷ ಬೆಂಜಮಿನ್ ನೆತನ್ಯಾಹು ಯುದ್ಧದ ವಿಚಾರವಾಗಿ ಮಾತುಕತೆ ಮಾಡಿದ್ದು, ಆ ಬಗ್ಗೆ ತಮ್ಮ ಎಕ್ಸ್ ಖಾತೆ ಮೂಲಕ ನೆತನ್ಯಾಹು ಮಾಹಿತಿ ಹಂಚಿಕೊಂಡಿದ್ದಾರೆ. ಟ್ರಂಪ್ ಜೊತೆ ಮಾತುಕತೆ ನಡೆಸಿದ್ದೀನಿ. ಇರಾನ್ ಮತ್ತು ಲೆಬನಾನ್ ಮೇಲೆ ದಾಳಿ ಮುಂದುವರಿಸ್ತೀವಿ. ನಾವು ಕ್ಷಿಪಣಿ ಪರಮಾಣು ದಾಳಿಯನ್ನ ಹತ್ತಿಕ್ತಾ ಇದ್ದೀವಿ ಅಂತ ಹೇಳಿದ್ರು. ಇಸ್ರೇಲ್ ಅಮೆರಿಕ ದಾಳಿಯಿಂದ ಇರಾನ್ ಅಕ್ಷರಶಃ ನಲುಗಿ ಹೋಗಿದೆ. ಹಿನ್ನೆಲೆಯಲ್ಲಿ ಅಲ್ಲಿನ ಸಂತ್ರಸ್ತರಿಗೆ ನೆರವನ್ನ ನೀಡಲಾಗ್ತಾ ಇದೆ. ಜಮ್ಮು ಕಾಶ್ಮೀರ, ರಾಮನ್ನ, ಚಂದರ್ಕೋಟ್ ಪ್ರದೇಶದ ಶಿಯಾ ಸಮುದಾಯದ ಜನರು ಯುದ್ಧ ಪೀಡಿತ ಇರಾನ್ ಸಂತ್ರಸ್ತರಿಗಾಗಿ ದೇಣಿಗೆ ಸಂಗ್ರಹ ಮಾಡ್ತಾ ಇದ್ದಾರೆ. ಇರಾನ್ ಇಸ್ರೇಲ್ ನಡುವಿನ ಮಹಾಯುದ್ಧದ ಎಫೆಕ್ಟ್ ವಿಮಾನಯಾನ ಸಂಸ್ಥೆಗಳಿಗೆ ತಟ್ಟಿದೆ. ವಿಮಾನದ ಇಂಧನ ದುಬಾರಿಯಾಗೋ ಹಿನ್ನೆಲೆ ಏಪ್ರಿಲ್ 1ರಿಂದ ವಿಮಾನ ಪ್ರಯಾಣ ದರ ಹೆಚ್ಚಳ ಆಗೋ ಸಾಧ್ಯತೆ ಇದೆ. ಮಾರ್ಚ್ 13ರಿಂದಲೇ ಇಂಡಿಗೋ ಸಂಸ್ಥೆ ವಿಮಾನಯಾನದ ದರವನ್ನು ಏರಿಕೆ ಮಾಡಿತ್ತು. ಈಗ ಇತರೆ ಏರ್ಲೈನ್ಸ್ಗಳು ಕೂಡ ದರ ಏರಿಕೆ ಮಾಡೋ ಸಾಧ್ಯತೆ ಇದೆ. ಇನ್ನು ಏಪ್ರಿಲ್ 1ರಿಂದ ವಿಮಾನ ಪ್ರಯಾಣ ದರ ಏರಿಕೆ ಮಾಡೋ ಸಾಧ್ಯತೆ ಇದ್ದು, ಈ ಬಗ್ಗೆ ಕೇಂದ್ರ ವಿಮಾನಯಾನ ಸಚಿವ ಕೂಡ ಸುಳಿವನ್ನ ಕೊಟ್ಟಿದ್ದಾರೆ. ಮುಂದಿನ 4ರಿಂದ 5 ದಿನ ಬೆಳಗಾವಿಯಲ್ಲಿ ಪೆಟ್ರೋಲ್ ಡೀಸೆಲ್ ಸಿಗಲ್ಲ ಅನ್ನೋ ವದಂತಿಯನ್ನ ಹಬ್ಬಿಸಲಾಗಿದೆ. ಇದರಿಂದ ಭಯಭೀತರಾದ ಜನರು ನಿನ್ನೆಯೇ ಪೆಟ್ರೋಲ್ ಡೀಸೆಲ್ ಹಾಕಿಸೋದಕ್ಕೆ ಮುಗಿಬಿದ್ದಿದ್ರು. ಬೆಳಗಾವಿಯ ಅಜಂ ನಗರ, ವೈಭವ್ ನಗರ, ಕೊಲ್ಲಾಪುರ ಸರ್ಕಲ್, ನೆಹರು ನಗರದ ಪೆಟ್ರೋಲ್ ಬಂಕ್ ಮುಂದೆ ನಿನ್ನೆ ರಾತ್ರಿಯೇ ಜನರು ಸಾಲುಗಟ್ಟಿ ನಿಂತು ಪೆಟ್ರೋಲ್ ಅನ್ನು ಹಾಕಿಸಿಕೊಂಡಿದ್ದಾರೆ. ಪೆಟ್ರೋಲ್ ಸಿಗಲ್ಲ ಎಂಬ ಸಂದೇಶ ಜಾಲತಾಣದಲ್ಲಿ ವೈರಲ್ ಆದ ಹಿನ್ನೆಲೆಯಲ್ಲಿ ಜನರು ಪೆಟ್ರೋಲ್ಗಾಗಿ ಮುಗಿಬಿದ್ದಿದ್ರು. ಕೋಲಾರದಲ್ಲಿ ತರಕಾರಿಗೆ ತಟ್ಟಿದ ಗ್ಯಾಸ್ ಸಿಲಿಂಡರ್ ಅಭಾವ ಹಿನ್ನೆಲೆ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಉಳಿದ ದಪ್ಪ ಮೆಣಸಿನಕಾಯಿ ಉಳ್ಕೊಂಡಿದೆ. ಬೆಂಗಳೂರು, ಚೆನ್ನೈ, ಆಂಧ್ರಕ್ಕೆ ಪೂರೈಕೆ ಆಗ್ತಾ ಇದ್ದ ಬಜ್ಜಿ ಮೆಣಸಿನಕಾಯಿ ಹಾಗೆ ಉಳಿದಿದೆ. ಹೋಟೆಲ್ಗಳಲ್ಲಿ ಗ್ಯಾಸ್ ಅಭಾವ ಹಿನ್ನೆಲೆ ಸೇಲ್ ಆಗ್ತಾ ಇಲ್ಲ. ಹೀಗಾಗಿ ರೈತ ಗೋಪಾಲ್ ಕೃಷ್ಣ ತಂದಿದ್ದ 40 ಬಾಕ್ಸ್ ಮೆಣಸಿನಕಾಯಿ ವಾಪಸ್ ಆಗಿದೆ. ಇದೀಗ ಗ್ಯಾಸ್ ಎಮರ್ಜೆನ್ಸಿಯ ಸುದ್ದಿ. ಮಧ್ಯಪ್ರಾಚ್ಯ ಯುದ್ಧದಿಂದ ಭಾರತದಲ್ಲಿ ಎಲ್ಪಿಜಿಗೆ ತತ್ವಾರ ಎದುರಾಗಿದೆ. ಈ ಮಧ್ಯೆ ವಿದೇಶದಿಂದ ಎಲ್ಪಿಜಿ ಹೊತ್ತ 12 ಹಡಗುಗಳು ಭಾರತದತ್ತ ಬರ್ತಾ ಇವೆ. ಪರ್ಷಿಯನ್ ಕೊಲ್ಲಿಯಿಂದ ಭಾರತದತ್ತ 2 ಹಡಗುಗಳು ಆಗಮಿಸ್ತಾ ಇವೆ. ನಿನ್ನೆಯಷ್ಟೇ ಹರ್ಮೂಜ್ ಜಲಸಂಧಿಯನ್ನು ದಾಟಿರುವಂತಹ ಎಲ್ಪಿಜಿ ಟ್ಯಾಂಕರ್ಗಳಾದ ಪೈನ್ ಗ್ಯಾಸ್ ಮತ್ತು ಜಗ್ ವಸಂತ್ ಮಾರ್ಚ್ 27 ಅಥವಾ 28ರಂದು ಭಾರತಕ್ಕೆ ಬರುವಂತಹ ಸಾಧ್ಯತೆ ಇದೆ. ಗೃಹ ಬಳಕೆ ಸಿಲಿಂಡರ್ ಕಮರ್ಷಿಯಲ್ ಉದ್ದೇಶಕ್ಕೆ ಬಳಕೆ ಆಗ್ತಾ ಇತ್ತು. ಈ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ರಾಜ್ಯದ 28 ಕಡೆಗಳಲ್ಲಿ ಅಧಿಕಾರಿಗಳು ರೇಡ್ ಮಾಡಿದ್ದು 1448 ಸಿಲಿಂಡರ್ಗಳನ್ನು ಜಪ್ತಿ ಮಾಡಿದ್ದಾರೆ. ಅಗತ್ಯ ವಸ್ತುಗಳ ಕಾಯ್ದೆ 1955ರ ಅಡಿಯಲ್ಲಿ 25 ಎಫ್ಐಆರ್ ದಾಖಲಾಗಿದೆ. ಬಾಗಲಕೋಟೆಯಲ್ಲಿ 64, ಬೆಂಗಳೂರು ದಕ್ಷಿಣ ವಲಯದಲ್ಲಿ 11, ಬೆಂಗಳೂರು ನಗರದಲ್ಲಿ 485 ಎಲ್ಪಿಜಿ ಸಿಲಿಂಡರ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಗೃಹ ಬಳಕೆ ಸಿಲಿಂಡರ್ ಕಮರ್ಷಿಯಲ್ ಉದ್ದೇಶಕ್ಕೆ ಬಳಸಿದರೆ ಕಠಿಣ ಕ್ರಮ ಅಂತ ಅಧಿಕಾರಿಗಳು ಎಚ್ಚರಿಕೆ ಕೊಟ್ಟಿದ್ದಾರೆ. ಗ್ಯಾಸ್ ಸಿಲಿಂಡರ್ ಸಿಗದೆ ಬೀದಿ ಬದಿಯ ಹೋಟೆಲ್, ಟೀ ಶಾಪ್ಗಳು ಬಂದ್ ಆಗಿದೆ. ಗದಗದ ನರಗುಂದದಲ್ಲಿ ಅಂಗಡಿಗಳು ಕ್ಲೋಸ್ ಆಗಿವೆ. ಕಳೆದ ಕೆಲವು ವರ್ಷಗಳಿಂದ ನಡೆಸಿಕೊಂಡು ಬರ್ತಾ ಇದ್ದ ಹೋಟೆಲ್ಗಳು ಕೂಡ ಬಂದ್ ಆಗಿವೆ. ಎಗ್ ರೈಸ್, ಚಿಕನ್ ಪಕೋಡಾ, ಪುಲಾವ್, ಬಜ್ಜಿ, ಮಿರ್ಚಿ ಮಾಡ್ತಾ ಇದ್ದ ಹೋಟೆಲ್ ಕೂಡ ಕ್ಲೋಸ್ ಆಗಿದೆ. ಇನ್ನೊಂದು ಕಡೆ ಅಗತ್ಯ ವಸ್ತುಗಳ ಬೆಲೆ ಕೂಡ ಏರಿಕೆ ಆಗಿದೆ. ಗ್ರಾಹಕರಿಗೆ ಬೆಲೆ ಏರಿಕೆ ಮಾಡಿದ್ರೆ ಹೊರೆ ಆಗುತ್ತೆ. ಹೋಟೆಲ್ ನಡೆಸೋದು ಕಷ್ಟ ಆಗ್ತಿದೆ. ಸರ್ಕಾರ ದಂಧೆಕೋರರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಸ್ಥಳೀಯರು ಆಗ್ರಹ ಮಾಡಿದ್ದಾರೆ. ರಾಜ್ಯದಲ್ಲಿ ಇವತ್ತಿನಿಂದ ಗ್ಯಾಸ್ ಸಮಸ್ಯೆಗೆ ಕೊಂಚ ಬ್ರೇಕ್ ಬೀಳುತ್ತೆ ಅಂತ ಹೇಳಲಾಗ್ತಾ ಇದೆ. ಇವತ್ತಿನಿಂದ ಹೋಟೆಲ್ಗಳಿಗೆ ಹೆಚ್ಚುವರಿ ಸಿಲಿಂಡರ್ ವಿತರಣೆ ಮಾಡಲಾಗುತ್ತೆ. ನಿತ್ಯವೂ ಹೋಟೆಲ್ಗಳಿಗೆ 10,000 ಸಿಲಿಂಡರ್ ಪೂರೈಕೆ ಆಗುತ್ತೆ. 2 ವಾರದಿಂದ ಸಂಕಷ್ಟದಲ್ಲಿದ್ದ ಹೋಟೆಲ್ ಮಾಲೀಕರು ಇವತ್ತು ಕೊಂಚ ನಿರಾಳರಾಗಲಿದ್ದಾರೆ. ಬೆಂಗಳೂರು ಹೋಟೆಲ್ಗಳಿಗೆ ನಿತ್ಯ 35,000 ಸಿಲಿಂಡರ್ ಅವಶ್ಯಕ. ಈ ಪೈಕಿ 10,000 ಸಿಲಿಂಡರ್ ಇವತ್ತಿನಿಂದ ಸಪ್ಲೈ ಮಾಡೋ ಭರವಸೆಯನ್ನು ಆಹಾರ ಇಲಾಖೆ ಕೊಟ್ಟಿದೆ. ಇವತ್ತಿನಿಂದ ಹೆಚ್ಚುವರಿ ಸಿಲಿಂಡರ್ ಸಿಗೋ ನಿರೀಕ್ಷೆಯಲ್ಲಿ ಹೋಟೆಲ್ ಮಾಲೀಕರಿದ್ದಾರೆ. ಕಮರ್ಷಿಯಲ್ ಗ್ಯಾಸ್ ವಿತರಣೆ ಬಗ್ಗೆ ನಿನ್ನೆ ಆಹಾರ ಸಚಿವ ಮುನಿಯಪ್ಪ ಸಭೆ ಏನೋ ಮಾಡಿದ್ರು. ಆದರೆ ಗ್ಯಾಸ್ ವಿತರಣೆ ಬಗ್ಗೆ ಸಚಿವರೇ ಅಡ್ಗೋಡೆ ಮೇಲೆ ದೀಪ ಇಟ್ಬಿಟ್ಟಿದ್ದಾರೆ.
ಯಾರಿಗೆಷ್ಟು ಕಮರ್ಷಿಯಲ್ ಸಿಲಿಂಡರ್ ಕೊಡಬೇಕು, ಯಾವ ಮಾನದಂಡದ ಆಧಾರದಲ್ಲಿ ಸಿಲಿಂಡರ್ ಕೊಡಬೇಕು, ಇದ್ಯಾವುದನ್ನು ಸಚಿವರು ಸರಿಯಾಗಿ ಹೇಳೇ ಇಲ್ಲ. ಸದ್ಯ ಕಮರ್ಷಿಯಲ್ ಗ್ಯಾಸ್ ವಿತರಣೆ ವಿಚಾರ ಗೊಂದಲದ ಗೂಡಾಗಿದೆ. ಇನ್ನು ಬೀದಿ ಬದಿ ವ್ಯಾಪಾರಿಗಳಿಗೆ ಹೇಗೆ ಗ್ಯಾಸ್ ವಿತರಣೆ ಮಾಡಬೇಕು ಅಂತ ಹೇಳಿ ಸರ್ಕಾರ ಹೇಳಿಲ್ಲ. ಇದರಿಂದಾಗಿ ಹೋಟೆಲ್ ಮಾಲೀಕರು ಕಂಗಾಲಾಗಿದ್ದಾರೆ. ಈಗ ಬೈ ಎಲೆಕ್ಷನ್ ಕುರಿತಾದ ಸುದ್ದಿಗಳು. ದಾವಣಗೆರೆಯಲ್ಲಿ ಕಾಂಗ್ರೆಸ್ಗೆ ಬಂಡಾಯ ಈಗ ತಲೆಬಿಸಿಯಾಗಿದೆ. ಮುಸ್ಲಿಂ ಅಭ್ಯರ್ಥಿಗಳು ಇದೀಗ ಕಾಂಗ್ರೆಸ್ಗೆ ತಲೆನೋವಾಗಿ ಪರಿಣಮಿಸಿದ್ದಾರೆ. ಅಫ್ಜರ್ ಕೂಡ್ಲಿಪೇಟೆ, ಸಾದಿಕ್ ಪೈಲ್ವಾನ್ ಸೇರಿದಂತೆ 20 ಜನ ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಇದೀಗ ಸಚಿವ ಮಲ್ಲಿಕಾರ್ಜುನ್ಗೆ ಟೆನ್ಷನ್ ತಂದಿಟ್ಟಿದೆ. ಕದನದಲ್ಲಿರೋ ಮುಸ್ಲಿಂ ಅಭ್ಯರ್ಥಿಗಳ ಮನವೊಲಿಕೆಗೆ ಸರ್ಕಸ್ ನಡೀತಾ ಇದೆ. ಸಚಿವ ಜಮೀರ್ ಅಖಾಡಕ್ಕಿಳಿತಾರಾ ಅನ್ನೋದನ್ನ ಕಾದು ನೋಡಬೇಕು. ಇನ್ನು ಮುನಿಸು ಮರೆತು ಸಮರ್ಥ್ ಗೆಲುವಿಗೆ ಮುಸ್ಲಿಂ ಅಭ್ಯರ್ಥಿಗಳು ಕೈ ಜೋಡಿಸ್ತಾರಾ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಬಾಗಲಕೋಟೆಯಲ್ಲಿ ಗೆಲುವಿಗಾಗಿ ಕೈ ಕಮಲ ರಣತಂತ್ರವನ್ನು ರೂಪಿಸ್ತಾ ಇವೆ. ಸತೀಶ್ ಜಾರಕಿಹೊಳಿ ಹಾಗೂ BYVಗೆ ಇದೀಗ ಬಾಗಲಕೋಟೆ ಕ್ಷೇತ್ರ ಸವಾಲಾಗಿ ಪರಿಣಮಿಸಿದೆ. ಇತ್ತ ಒಂದು ಕ್ಷೇತ್ರವಾದರೂ ಗೆಲ್ಲಬೇಕು ಅಂತಿರೋ ಬಿಜೆಪಿ ಬಾಗಲಕೋಟೆಯನ್ನು ಪ್ರತಿಷ್ಠೆಯಾಗಿ ಸ್ವೀಕರಿಸಿದೆ. ಅತ ಸಿಎಂ ಸಿದ್ದರಾಮಯ್ಯ ಅವರಿಗೂ ಬಾಗಲಕೋಟೆ ಕ್ಷೇತ್ರ ಸವಾಲಾಗಿ ಪರಿಣಮಿಸಿದೆ. ಈ ಹಿಂದೆ ಶಿಗ್ಗಾವಿಯಲ್ಲಿ ಬೈ ಎಲೆಕ್ಷನ್ ನಡೆದಿದ್ದಾಗ ಸತೀಶ್ ಜಾರಕಿಹೊಳಿ ರಣತಂತ್ರದಿಂದಾಗಿ ಬಿಜೆಪಿ ಶಿಗ್ಗಾವಿ ಕ್ಷೇತ್ರವನ್ನು ಕಳ್ಕೊಂಡಿತ್ತು. ಈ ಬಾರಿ ಶತಾಯ ಗತಾಯ ಬಿಜೆಪಿಯನ್ನ ಗೆಲ್ಲಿಸಲೇಬೇಕು ಅಂತ ವಿಜಯೇಂದ್ರ ಪಣ ತೊಟ್ಟಿದ್ದಾರೆ. ಈಗ ರಾಜಕೀಯದ ಪ್ರಮುಖ ಸುದ್ದಿಗಳು. ಇವತ್ತು ಮೈಸೂರು ಕೊಡಗು ಸಂಸದ ಯದುವೀರ್ಗೆ ಹುಟ್ಟುಹಬ್ಬದ ಸಂಭ್ರಮ. ಈ ಹಿನ್ನೆಲೆ ಮೈಸೂರಿನ ಕೋಟೆ ಆಂಜನೇಯ ಸ್ವಾಮಿ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಸಂಸದ ಯದುವೀರ್ ಅಭಿಮಾನಿಗಳು ಹಾಗೂ ಬಿಜೆಪಿ ಕಾರ್ಯಕರ್ತರು ಪೂಜೆ ಮಾಡಿಸಿದ್ರು. ಇತ್ತ ಕೋಟೆ ಆಂಜನೇಯ ದೇಗುಲದ ಮುಂಭಾಗದಲ್ಲಿ ಸಂಸದ ಯದುವೀರ್ ಅವರ ಬೃಹತ್ ರಂಗೋಲಿ ಮಾಡಲಾಗಿತ್ತು. ಕಲಾವಿದ ಪುನೀತ್ ಕೈಚಳಕದಲ್ಲಿ ಯದುವೀರ್ ಫೋಟೋ ಮೂಡಿ ಬಂದಿತ್ತು. 125 ಅಡಿ ಉದ್ದ ಹಾಗೂ 65 ಅಡಿ ಅಗಲ ಇರೋ ಭಾವಚಿತ್ರಕ್ಕೆ ಬರೋಬ್ಬರಿ 2,500 ಕೆಜಿ ರಂಗೋಲಿ ಬಳಕೆ ಮಾಡಲಾಗಿದೆ. ನಿನ್ನೆ ಮಂಡ್ಯದ ಮದ್ದೂರಿನಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಭಾಷಣ ಮಾಡಿದರು. ಬಲಿದಾನ್ ದಿವಸ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಯತ್ನಾಳ್ ಭಾಷಣ ಮಾಡಿದರು. ಇನ್ನು ಭಾಷಣ ವೇಳೆ ಕೋಮುಗಳ ನಡುವೆ ದ್ವೇಷ ಉಂಟು ಮಾಡುವಂತ ಹೇಳಿಕೆ ಹಿನ್ನೆಲೆಯಲ್ಲಿ ಯತ್ನಾಳ್ ವಿರುದ್ಧ ದೂರು ದಾಖಲಾಗಿದೆ. ಮದ್ದೂರು ಪೊಲೀಸ್ ಇನ್ಸ್ಪೆಕ್ಟರ್ ಮಂಜುನಾಥ್ ನೀಡಿದ ದೂರಿನ ಆಧಾರದ ಮೇಲೆ ಎಫ್ಐಆರ್ ಆಗಿದೆ. ರಾಜ್ಯದ ಪ್ರಮುಖ ಸುದ್ದಿಗಳು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವಾದ ನಂತರ ಮೊದಲ ಬಜೆಟ್ಗೆ ಮುಹೂರ್ತ ಫಿಕ್ಸ್ ಆಗಿದೆ. 5 ನಗರ ಪಾಲಿಕೆಗಳ ಬಜೆಟ್ ದಿನಾಂಕವನ್ನು ಚೀಫ್ ಕಮಿಷನರ್ ಮಹೇಶ್ವರ್ ರಾವ್ ತಿಳಿಸಿದ್ದಾರೆ. ಮಾರ್ಚ್ 26 ಹಾಗೂ 27ರಂದು ಜಿಬಿಎ ಬಜೆಟ್ ಮಂಡನೆ ಆಗುತ್ತೆ. ಮೊದಲ ದಿನ 2 ಪಾಲಿಕೆ ಬಜೆಟ್ ಮಂಡನೆ ಆಗಲಿದ್ದು, ಎರಡನೇ ಹಾಗೂ ದಿನ 3 ನಗರ ಪಾಲಿಕೆ ಬಜೆಟ್ ಮಂಡನೆ ಆಗುತ್ತೆ ಅಂತ ತಿಳಿಸಿದ್ದಾರೆ. ಶೈಕ್ಷಣಿಕ ವರ್ಷ ಶುರುವಾಗಿತ್ತಾದರೂ ರಾಜ್ಯ ಶಿಕ್ಷಣ ಇಲಾಖೆ ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಜಾರಿಯಾಗಿಲ್ಲ. ರಾಜ್ಯ ಶಿಕ್ಷಣ ನೀತಿಯ ವರದಿ ಸರ್ಕಾರಕ್ಕೆ ಸಲ್ಲಿಕೆಯಾಗಿ 8 ತಿಂಗಳು ಕಳೆದಿದೆ. ಇಷ್ಟಾದರೂ ಕೂಡ ಸರ್ಕಾರ ಇನ್ನೂ ಕೂಡ ಅಂತಿಮ ನಿರ್ಧಾರವನ್ನು ಕೈಗೊಂಡಿಲ್ಲ. ಬೇರೆ ಬೇರೆ ರಾಜ್ಯಗಳಲ್ಲಿ ಈಗಾಗಲೇ ಆಯಾ ರಾಜ್ಯ ಶಿಕ್ಷಣ ನೀತಿ ಅನುಷ್ಠಾನವಾಗಿದೆ. ಆದರೆ ನಮ್ಮ ರಾಜ್ಯದಲ್ಲಿ ಮಾತ್ರ ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಜಾರಿ ಮಾಡೋಕೆ ಶಿಕ್ಷಣ ಇಲಾಖೆ ಮೀನಾಮೇಷ ಎಣಿಸ್ತಾ ಇದೆ. ಸರ್ಕಾರ ಈ ಬಗ್ಗೆ ಯಾವಾಗ ನಿರ್ಧಾರ ಕೈಗೊಳ್ಳುತ್ತೆ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ಸಾಮಾಜಿಕ ಜಾಲತಾಣ ಬಳಕೆಗೆ ನಿಷೇಧ ವಿಚಾರವಾಗಿ ಶಾಲಾ ಶಿಕ್ಷಣ ಇಲಾಖೆ ಪ್ರಧಾನ ಕಾರ್ಯದರ್ಶಿಗೆ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಪತ್ರ ಬರೆದಿದೆ. ಜಾಲತಾಣ ಬಗ್ಗೆ ಕಟ್ಟುನಿಟ್ಟಿನ ಮಾರ್ಗಸೂಚಿ ಪ್ರಕಟ ಮಾಡಬೇಕು ಅಂತ ಮನವಿ ಮಾಡಿದೆ. ಇನ್ನು ವಾಟ್ಸ್ಆ್ಯಪ್ ಮೂಲಕ ಹೋಮ್ವರ್ಕ್ ಕೊಡೋದನ್ನ ಬ್ಯಾನ್ ಮಾಡೋಕೆ ಚಿಂತನೆ ನಡೆಸಿದ್ದು, ಕಡ್ಡಾಯವಾಗಿ ಶಾಲಾ ಡೈರಿಯಲ್ಲೇ ಹೋಮ್ವರ್ಕ್ ಬರೆದು ಕಳಿಸೋಕೆ ಸೂಚನೆ ಕೊಡುವಂತೆ ಆಯೋಗ ನಿರ್ದೇಶಿಸಿದೆ. ಶಾಲಾ ಪ್ರಕಟಣೆಗಳಿಗೆ ಮಾತ್ರ ವಾಟ್ಸ್ಆ್ಯಪ್ ಗ್ರೂಪ್ಗಳ ಬಳಕೆ ಮಿತಿ ಹೇರಲು ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. ಕುಸಿದು ಗುಂಡಿ ಬಿದ್ದ ಸೇತುವೆ ಮೇಲೆಯೇ ಡಾಂಬರ್ ಹಾಕೋದಕ್ಕೆ ತಯಾರಿ ಮಾಡಲಾಗ್ತಿದೆ. ಚಿಕ್ಕಮಗಳೂರಿನ ಕಡೂರಿನಲ್ಲಿ ಜೋಡಿ ಲಿಂಗದಹಳ್ಳಿಯಿಂದ ನಿಡಘಟ್ಟ ಸಂಪರ್ಕದ ರಸ್ತೆಯ ಸೇತುವೆ ಸಂಪೂರ್ಣವಾಗಿ ಶಿಥಿಲಗೊಂಡಿದೆ. ಅಲ್ಲದೆ ಸೇತುವೆ ಮೇಲೆ ಗುಂಡಿ ಬಿದ್ದಿದೆ. ಇಷ್ಟಾದರೂ ಹೊಸ ಸೇತುವೆ ನಿರ್ಮಿಸದೆ ಹಳೆ ಸೇತುವೆ ಮೇಲೇನೆ ಡಾಂಬರೀಕರಣ ಮಾಡಲಾಗ್ತಿದೆ. ಹೊಸ ತಡೆಗೋಡೆ ಮಾತ್ರ ನಿರ್ಮಿಸಿ ಹಣ ಹೊಡೆಯೋಕೆ ಸಂಚು ರೂಪಿಸಲಾಗಿದೆ ಅಂತ ಸ್ಥಳೀಯರು ಆರೋಪಿಸಿದ್ದು, ಹೊಸ ಸೇತುವೆ ನಿರ್ಮಿಸಿ ಅಂತ ಹೇಳಿ ಆಗ್ರಹ ಮಾಡಿದ್ದಾರೆ. ಶಿಗ್ಗಾವಿ ಬಸ್ ಡಿಪೋ ಸಾರಿಗೆ ಸಚಿವರ ಉದ್ಘಾಟನೆಗಷ್ಟೇ ಸೀಮಿತ ಆಗಿದೆ. ಡಿಪೋ ಉದ್ಘಾಟನೆ ಮಾಡಿ 4 ತಿಂಗಳಾದರೂ ಇನ್ನೂ ಕಾರ್ಯ ಆರಂಭ ಮಾಡಿಲ್ಲ. ಹಾವೇರಿ ತಾಲೂಕಿನ ಶಿಗ್ಗಾವಿಯಲ್ಲಿರುವ NW KSRTC ಬಸ್ ಡಿಪೋಗೆ ಉದ್ಘಾಟನೆ ಬಳಿಕ ಮತ್ತೆ ಬೀಗ ಮುದ್ರೆ ಬಿದ್ದಿದೆ. ಸಿಬ್ಬಂದಿ ಕೊರತೆ ನೆಪವೊಡ್ಡಿ ಬೀಗ ಹಾಕಲಾಗಿದೆ. ಇನ್ನು ಡಿಪೋ ಆರಂಭ ಆಗದ ಹಿನ್ನೆಲೆ ಮೆಕ್ಯಾನಿಕಲ್ ತರಬೇತಿ ಕೇಂದ್ರವೂ ಬಂದ್ ಆಗಿದೆ. ಚಂದ್ರದ್ರೋಣ ಪರ್ವತದ ಸಾಲಿಗೆ ಬರುವಂತಹ ಪ್ರವಾಸಿಗರ ಜೀವದ ಜೊತೆಗೆ ಖಾಸಗಿ ಬಸ್ ಮಾಲೀಕರು ಚೆಲ್ಲಾಟ ಆಡ್ತಾ ಇದ್ದಾರೆ. ಚಿಕ್ಕಮಗಳೂರು ಇನಾಮ್ ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾ ರೂಟ್ ಬಸ್ನಲ್ಲಿ ಪ್ರವಾಸಿಗರನ್ನ ಟಾಪ್ ಮೇಲೆ ಕೂರಿಸಿಕೊಂಡು ಪ್ರಯಾಣ ಮಾಡಲಾಗಿದೆ. ಕಡಿದಾದ ತಿರುವುಗಳಿರುವಂತಹ ರಸ್ತೆಯಲ್ಲಿ 20ಕ್ಕೂ ಅಧಿಕ ಪ್ರವಾಸಿಗರನ್ನ ಟಾಪ್ ಮೇಲೆ ಬಸ್ ಸಿಬ್ಬಂದಿ ಕೂರಿಸಿಕೊಂಡು ಪ್ರಯಾಣ ಮಾಡಿದ್ದಾರೆ.
ಚಿಕ್ಕಮಗಳೂರು ಆರ್ಟಿಒ ಗ್ರಾಮಾಂತರ ಪೊಲೀಸ್ ಠಾಣೆಯ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ಕೂಡಲೇ ಈ ಹುಚ್ಚಾಟಗಳಿಗೆ ಕಡಿವಾಣ ಹಾಕಬೇಕು ಅಂತ ಹೇಳಿ ಜನ ಆಗ್ರಹ ಮಾಡಿದ್ದಾರೆ. ರಾಜ್ಯದ ಎಣ್ಣೆ ಪ್ರಿಯರ ಜೇಬಿಗೆ ಮತ್ತೆ ಕತ್ರಿ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಏಪ್ರಿಲ್ನಿಂದ ಮದ್ಯ ದರ ಏರಿಕೆ ಗ್ಯಾರಂಟಿ ಎನ್ನಲಾಗ್ತಾ ಇದೆ. ಪಂಚ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸೋಕೆ ಮದ್ಯಪ್ರಿಯರನ್ನೇ ಸರ್ಕಾರ ಟಾರ್ಗೆಟ್ ಮಾಡಿದೆ. 45,000 ಕೋಟಿ ಟಾರ್ಗೆಟ್ ಮುಟ್ಟೋಕೆ ಸರ್ಕಾರ ಹರಸಾಹಸ ಪಡ್ತಾ ಇದೆ. ಕಳೆದ ವರ್ಷದಲ್ಲಿ 2-3 ಬಾರಿ ಮದ್ಯದ ದರ ಏರಿಕೆ ಮಾಡಲಾಗಿತ್ತು. ಇದೀಗ ಮತ್ತೆ ದರ ಏರಿಕೆಗೆ ಸರ್ಕಾರ ಯೋಚಿಸ್ತಾ ಇದೆ. 26-27ನೇ ಸಾಲಿನಲ್ಲಿ ಅಬಕಾರಿ ಇಲಾಖೆಗೆ ಟಾರ್ಗೆಟ್ ಹೆಚ್ಚಳ ಮಾಡಲಾಗಿದೆ. ಕಳೆದ ವರ್ಷ 40,000 ಕೋಟಿ ಇದ್ದ ಟಾರ್ಗೆಟ್ ಈ ಬಾರಿ 45,000ಕ್ಕೆ ಏರಿಕೆ ಮಾಡಲಾಗಿದೆ. ಇದೀಗ ಟಾರ್ಗೆಟ್ ರೀಚ್ ಮಾಡೋಕೆ ಮದ್ಯದರ ಏರಿಕೆ ಬಿಟ್ಟು ಬೇರೆ ದಾರಿ ಇಲ್ಲ ಎನ್ನಲಾಗಿದ್ದು, ಈ ಹಿನ್ನೆಲೆ 10% ದರ ಏರಿಕೆಗೆ ಇಲಾಖೆ ಮುಂದಾಗಿದೆ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ನಗರದ ಶಾಲೆ ಆವರಣಗಳಲ್ಲಿ ನಗರಸಭೆಯ ಘನತ್ಯಾಜ್ಯ ಮತ್ತು ಸಕಿಂಗ್ ವಾಹನಗಳನ್ನು ನಿಲ್ಲಿಸಲಾಗ್ತಾ ಇತ್ತು. ಆದರೆ ಶಾಲಾ ಆವರಣಗಳಲ್ಲಿ ಕಸದ ವಾಹನಗಳನ್ನು ನಿಲ್ಲಿಸದಂತೆ ಶಾಸಕ ಟಿ ರಘುಮೂರ್ತಿ ಸೂಚನೆ ಕೊಟ್ಟಿದ್ರು. ಆದರೆ ಅಧಿಕಾರಿಗಳು ಶಾಸಕರ ಸೂಚನೆಯನ್ನೂ ಪರಿಗಣಿಸಿಲ್ಲ ಎನ್ನಲಾಗಿದೆ. ಮತ್ತೆ ಶಾಲಾ ಆವರಣದಲ್ಲೇ ಕಸದ ವಾಹನಗಳನ್ನು ನಿಲ್ಲಿಸಿದ್ದ ಪರಿಣಾಮ ನಿನ್ನೆ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯೋಕೆ ಬಂದಿದ್ದ ವಿದ್ಯಾರ್ಥಿಗಳು ಸಮಸ್ಯೆಯನ್ನ ಎದುರಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟದ ತಾತಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಅವ್ಯವಸ್ಥೆ ಕೇಳೋರೇ ಇಲ್ಲ ಎಂಬಂತಾಗಿದೆ. 1ರಿಂದ 8ನೇ ತರಗತಿಯವರೆಗೆ 120 ಮಕ್ಕಳು ಶಾಲೆಯಲ್ಲಿ ಕಲಿತಾ ಇದ್ದಾರೆ. ಅಂಗನವಾಡಿ ಕೂಡ ಇದೇ ಶಾಲಾ ಆವರಣದಲ್ಲೇ ಇದೆ. ಮಳೆಗಾಲ ಆದರೆ ಸಾಕು, ಶಾಲೆ ಸೋರ್ತಾ ಇದ್ದು ಕಾಂಕ್ರೀಟ್ ಕೂಡ ಉದುರೋಗುತ್ತೆ. ಅಪಾಯದ ಅಡಿಯಲ್ಲೇ ಕೂರುವ ಅನಿವಾರ್ಯತೆ ಮಕ್ಕಳಿಗಿದೆ. ಶಾಲೆ ದುರಸ್ತಿ ಬಗ್ಗೆ ಅನೇಕ ಬಾರಿ ಮನವಿ ಮಾಡಿದ್ರೂ ಕೂಡ ಕೇಳೋರೇ ಇಲ್ಲ ಅಂತ ಸ್ಥಳೀಯರು ಅಳಲನ್ನ ತೋಡ್ಕೊಂಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ಹಾದರಿಪುರ ಕಾಲೋನಿಯಲ್ಲಿ ಚರಂಡಿ ಇಲ್ಲದೆ ಪರದಾಡುವಂತಾಗಿದೆ. ಹಾದರಿಪುರ ಕಾಲೋನಿಯಲ್ಲಿ ಸುಮಾರು 80 ಕುಟುಂಬಗಳಿದ್ದು ಕಳೆದ 10 ವರ್ಷಗಳಿಂದ ಚರಂಡಿ ಇಲ್ಲದೆ ಪರದಾಡ್ತಾ ಇದ್ದಾರೆ. ಹೀಗಾಗಿ ಸಿಡಿದೆದ್ದ ಜನ ಪಂಚಾಯಿತಿ ಮುಂದೆ ಕೊಳಚೆ ನೀರನ್ನು ತಂದಿಟ್ಟು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 10 ವರ್ಷದಿಂದ ಈ ದುರ್ವಾಸನೆಯನ್ನು ತಡ್ಕೊಂಡಿದ್ದೀವಿ, ಅಧಿಕಾರಿಗಳು ಒಂದಿನ ಆದರೂ ವಾಸನೆ ಸಹಿಸಿಕೊಳ್ಳಿ ಅಂತ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ದಾರೆ. ತೋಟದ ಮನೆಯ ಕಾಂಪೌಂಡ್ ಒಳಗೆ ಚಿರತೆ ಓಡಾಟ ಕಂಡು ಮನೆ ಮಂದಿ ಆತಂಕಕ್ಕೊಳಗಾಗಿದ್ದಾರೆ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಶಿವಪುರ ಗ್ರಾಮದಲ್ಲಿ ಘಟನೆ ನಡೆದಿದ್ದು, ಸಿದ್ದಮಲ್ಲಪ್ಪ ಅನ್ನೋರ ಜಮೀನಿನಲ್ಲಿ ಚಿರತೆ ಕಾಣಿಸಿಕೊಂಡಿದೆ. ಸಿಸಿಟಿವಿಯಲ್ಲಿ ಚಿರತೆ ಓಡಾಟದ ದೃಶ್ಯ ಸೆರೆಯಾಗಿದ್ದು ಕುಟುಂಬಸ್ಥರು ಆತಂಕಕ್ಕೊಳಗಾಗಿದ್ದಾರೆ. ಚಿರತೆ ಸೆರೆ ಹಿಡಿಯುವಂತೆ ಅರಣ್ಯ ಇಲಾಖೆಗೆ ಒತ್ತಾಯ ಮಾಡಿದ್ದಾರೆ. ಬೆಂಗಳೂರಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ. ಪಾದಚಾರಿ ಹಾಗೂ ವಾಹನ ಸವಾರರ ಮೇಲೆ ಬೀದಿ ನಾಯಿಗಳ ದಾಳಿ ಮುಂದುವರೆದಿದೆ. ಮೊನ್ನೆ ಲಗ್ಗೆರೆ, ನಿನ್ನೆ ಸೂರ್ಯಸಿಟಿ ಫೇಸ್ 1ನಲ್ಲಿ ಬೀದಿ ನಾಯಿ ಅಟ್ಯಾಕ್ ಮಾಡಿದೆ. 5-6 ಬೀದಿ ನಾಯಿಗಳು ದಾಳಿ ಮಾಡಿದ್ದು, ನಾಯಿಗಳಿಂದ ಪಾರಾಗೋಕೆ ಪಾದಚಾರಿ ಹರಸಾಹಸ ಪಟ್ಟಿದ್ದಾರೆ. ಬೈಕ್ ಸವಾರನ ಮೇಲೂ ನಾಯಿಗಳು ದಾಳಿ ಮಾಡಿದ್ದು ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ನಿಯಮ ಉಲ್ಲಂಘಿಸಿ ಅನಧಿಕೃತ ಮಸೀದಿ ನಿರ್ಮಾಣ ಹಾಗೂ ಅಕ್ರಮ ಗೋವು ಸಾಗಾಣೆ ತಡೆದ ಹಿಂದೂಗಳ ಮೇಲೆ ಹಲ್ಲೆ ಖಂಡಿಸಿ ಇವತ್ತು ತಿಪ್ಟೂರು ಬಂದ್ಗೆ ಕರೆಯನ್ನು ನೀಡಲಾಗಿತ್ತು. ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಇವತ್ತು ತಿಪ್ಟೂರು ಬಂದ್ಗೆ ಕರೆಯನ್ನು ಕೊಟ್ಟಿದ್ರು. ತಿಪ್ಟೂರು ಬಂದ್ಗೆ ವ್ಯಾಪಕ ಬೆಂಬಲ ಸಿಕ್ಕಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ. ಐಪಿಎಲ್ ಪಂದ್ಯಕ್ಕೆ ಮುನ್ನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮಾಕ್ ಡ್ರಿಲ್ ಮಾಡಲಾಗುತ್ತೆ. ಸುರಕ್ಷತಾ ಕ್ರಮದ ಕುರಿತಂತೆ ಮಾಕ್ ಡ್ರಿಲ್ ಮಾಡಲಾಗ್ತಾ ಇದೆ. ಮಾರ್ಚ್ 28ನೇ ತಾರೀಕು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆರ್ಸಿಬಿ ವರ್ಸಸ್ ಸನ್ರೈಸರ್ಸ್ ಪಂದ್ಯ ನಡೆಯುತ್ತೆ. ಪಂದ್ಯಕ್ಕೂ 2 ದಿನ ಮುಂಚೆ ಜಾಯಿಂಟ್ ಕೌಂಟರ್ ಟೆರರ್ ಎಕ್ಸರ್ಸೈಸ್ ಮಾಕ್ ಡ್ರಿಲ್ ನಡೆಯಲಿದೆ. ಮಾಕ್ ಡ್ರಿಲ್ನಲ್ಲಿ 400 ಸಿವಿಲ್ ಡಿಫೆನ್ಸ್ ಸಿಬ್ಬಂದಿ ಭಾಗಿಯಾಗಲಿದ್ದಾರೆ. ಬಳ್ಳಾರಿ ಕೆಐಎಡಿಬಿ ಕಚೇರಿಯಲ್ಲಿ 16.17 ಕೋಟಿ ಲೂಟಿ ಮಾಡಲಾಗಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಅಧಿಕಾರಿಗಳ ಸಹಿಯನ್ನ ನಕಲು ಮಾಡಿ ಹಣ ಲೂಟಿ ಮಾಡಲಾಗಿದೆಯಂತೆ. ಕೆಐಎಡಿಬಿ ಗುತ್ತಿಗೆ ನೌಕರ ಸಂತೋಷ್ ವಿರುದ್ಧ ಆರೋಪ ಕೇಳಿಬಂದಿದೆ. ಖಾಸಗಿ ಬ್ಯಾಂಕ್ ಮ್ಯಾನೇಜರ್ ಸೇರಿ 7 ಜನರಿಂದ ಕೃತ್ಯ ನಡೆದಿದೆ ಎನ್ನಲಾಗ್ತಾ ಇದೆ. ಅಧಿಕಾರಿಗಳ ಹೆಸರಲ್ಲಿ ಚೆಕ್ಗಳಿಗೆ ಸಂತೋಷ್ ನಕಲಿ ಸಹಿ ಹಾಕ್ತಾ ಇದ್ದಂತೆ. ಆ ಬಳಿಕ ಕೆಐಎಡಿಬಿ ಖಾತೆಯಿಂದ ಇತರೆ ಅಕೌಂಟ್ಗಳಿಗೆ ಹಣ ಸಂದಾಯ ಆಗಿದೆ. 2022ರಿಂದ 26ರ ಅವಧಿಯಲ್ಲಿ 16 ಕೋಟಿ ಹಣ ಲೂಟಿ ಮಾಡಲಾಗಿದೆ. ಇಷ್ಟಾದರೂ ಮೇಲಧಿಕಾರಿಗಳಿಗೆ ಈ ವಿಚಾರ ತಿಳಿದೇ ಇಲ್ಲವಂತೆ. ಸದ್ಯ ಆರೋಪಿ ಸಂತೋಷ್ ಪರಾರಿಯಾಗಿದ್ದಾನೆ. ಪ್ರಕರಣ ಸಿಐಡಿಗೆ ಒಪ್ಪಿಸೋಕೆ ಪೊಲೀಸರು ಚಿಂತನೆ ನಡೆಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪೆಟ್ರೋಲ್ ಸುರಿದು ಕೊಲೆಗೆ ಯತ್ನಿಸಿದ್ದ ಮಹಿಳೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾಳೆ. ಚಿಂತಾಮಣಿ ಕೆಜಿಎನ್ ಬಡಾವಣೆಯ 60 ವರ್ಷದ ಲಕ್ಷ್ಮೀ ದೇವಮ್ಮ ಮೃತ ದುರ್ದೈವಿ. ಮಲಗಿದ್ದ ವೇಳೆ ಪೆಟ್ರೋಲ್ ಸುರಿದು ಆರೋಪಿಗಳು ಕೊಲೆಗೆ ಯತ್ನ ನಡೆಸಿದ್ದು 3 ದಿನಗಳಿಂದ ಚಿಕಿತ್ಸೆ ಪಡೆಯುತ್ತಾ ಇದ್ದ ಲಕ್ಷ್ಮೀ ದೇವಮ್ಮ ಸಾವನ್ನಪ್ಪಿದ್ದಾಳೆ. ಮೃತ ಮಹಿಳೆಯ ಮಗನ 3ನೇ ಹೆಂಡತಿ ಕಡೆಯವರು ಮಹಿಳೆ ಮೇಲೆ ಪೆಟ್ರೋಲ್ ಸುರಿದು ಕೃತ್ಯ ಎಸಗಿದ್ದಾರೆ. ಘಟನೆ ಸಂಬಂಧ ಆರೋಪಿಗಳನ್ನು ಬಂಧಿಸಿರುವಂತಹ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಮಸೀದಿ ವಿಚಾರಕ್ಕೆ 2 ಗುಂಪುಗಳು ಗಲಾಟೆ ನಡೆಸಿಕೊಂಡಿರುವ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆ ಉಳ್ಳಾಲ ತಾಲೂಕಿನ ಸಜೀಪ ನಡು ಗ್ರಾಮದ ತಲೆಮೊಗರು ಮಸೀದಿ ಬಳಿ ನಡೆದಿದೆ.
ಎರಡು ಗುಂಪುಗಳ ನಡುವಿನ ಗಲಾಟೆ ವಿಡಿಯೋ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಘಟನೆ ಸಂಬಂಧ ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣಾ ಎರಡು ಗುಂಪುಗಳಿಂದ ದೂರು ಪ್ರತಿ ದೂರು ದಾಖಲಾಗಿದೆ. ತಲೆಮೊಗರು ಮಸೀದಿಯ ಬಳಿ ಗಲಾಟೆ ನಡೆದಿದ್ದು 17 ಮಂದಿ ವಿರುದ್ಧ ಪ್ರಕರಣ ದಾಖಲಾಗಿದೆ. ಛತ್ತೀಸ್ಗಢ ರಾಯಗಢದ ನವೀನ್ ಘಾಟ್ ಗ್ರಾಮದಲ್ಲಿ ಅಫೀಮು ಬೆಳೆದಿರೋದು ಪತ್ತೆಯಾಗಿದೆ. ಈ ಬಗ್ಗೆ ಎಸ್ಎಸ್ಪಿ ಶಶಿ ಮೋಹನ್ ಸಿಂಗ್ ಮಾಹಿತಿ ಕೊಟ್ಟಿದ್ದಾರೆ. ಖಚಿತ ಮಾಹಿತಿ ಆಧರಿಸಿ ದಾಳಿ ಮಾಡಲಾಗಿದೆ. ಸಾಧುರಾಮ್, ಜಗತ್ರಾಮ್ ಮತ್ತು ಅಭಿಮನ್ಯು ನಾಗ್ ಅನ್ನೋರು ತಮ್ಮ ಜಮೀನಿನಲ್ಲಿ ಅಫೀಮ್ ಬೆಳೆದಿದ್ರು. ಪ್ರಕರಣ ದಾಖಲಾಗಿದ್ದು ತನಿಖೆ ನಡೆಸಲಾಗ್ತಾ ಇದೆ ಅಂತ ಹೇಳಿದ್ದಾರೆ. ಈಗ ದೆಹಲಿಯ ಬವಾನಾ ಕೈಗಾರಿಕಾ ಪ್ರದೇಶದ ಸೆಕ್ಟರ್ 2ರಲ್ಲಿರುವಂತಹ ಕಾರ್ಖಾನೆಯಲ್ಲಿ ನಿನ್ನೆ ರಾತ್ರಿ ಭಾರೀ ಬೆಂಕಿ ಕಾಣಿಸಿಕೊಂಡಿದೆ. 17 ಅಗ್ನಿಶಾಮಕ ವಾಹನಗಳು ಸ್ಥಳಕ್ಕೆ ಧಾವಿಸಿ ಬೆಂಕಿ ನಂದಿಸಿವೆ. ಘಟನೆಯಲ್ಲಿ ಸಾವು ನೋವಿನ ಬಗ್ಗೆ ಹೆಚ್ಚಿನ ಮಾಹಿತಿ ಲಭ್ಯವಾಗಿಲ್ಲ. ಉತ್ತರ ಭಾರತದಲ್ಲಿ ಚೈತ್ರ ನವರಾತ್ರಿ ಆಚರಿಸಲಾಗ್ತಾ ಇದೆ. ಇವತ್ತು ಚೈತ್ರ ನವರಾತ್ರಿಯ 6ನೇ ದಿನ ಆಗಿದ್ದು ದೆಹಲಿಯ ಮಾತಾ ಝಂಡೇವಾಲನ್ ದೇವಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಗಿದೆ. ಅಲ್ಲದೆ ಜಮ್ಮು ಕಾಶ್ಮೀರದ ಕತ್ರಾದಲ್ಲಿರುವ ವೈಷ್ಣೋ ದೇವಿಯ ದೇವಸ್ಥಾನದಲ್ಲಿ ಭಕ್ತರ ದಂಡೆ ಹರಿದು ಬರ್ತಾ ಇದೆ. ಕೋಲ್ಡ್ ಸ್ಟೋರೇಜ್ನ ಒಂದು ಭಾಗ ಕುಸಿದು 4 ಸಾವನ್ನಪ್ಪಿರುವಂತಹ ಘಟನೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆದಿದೆ. ಘಟನೆಯಲ್ಲಿ 14 ಮಂದಿ ಗಾಯಗೊಂಡಿದ್ದಾರೆ. ಗಾಯಾಳುಗಳನ್ನು ಎಸ್ಆರ್ಎನ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ರಕ್ಷಣಾ ತಂಡಗಳು ಅವಶೇಷದ ಅಡಿ ಸಿಲುಕಿದವರಿಗಾಗಿ ಕಾರ್ಯಾಚರಣೆಯನ್ನು ಮುಂದುವರೆಸಿದ್ದಾರೆ. ಕುಸಿತದ ಪರಿಣಾಮ ಅಮೋನಿಯಾ ಅನಿಲ ಸೋರಿಕೆಯಾಗಿದ್ದು ಭಯದ ವಾತಾವರಣ ನಿರ್ಮಾಣವಾಗಿದೆ. ಕೊಲಂಬಿಯಾದಲ್ಲಿ ಸೇನಾ ವಿಮಾನ ಪತನಗೊಂಡಿದೆ. 125 ಸೈನಿಕರನ್ನ ಹೊತ್ತೊಯ್ತಾ ಇದ್ದ ವಿಮಾನ ಪೆರು ಗಡಿಭಾಗದಲ್ಲಿ ಪತನ ಆಗಿದೆ. ಹರ್ಕ್ಯುಲಸ್ ಕಂಪನಿಗೆ ಸೇರಿರೋ ಸಾರಿಗೆ ವಿಮಾನ ಪತನಗೊಂಡ ಪರಿಣಾಮ 66 ಸೈನಿಕರು ಸಾವನ್ನಪ್ಪಿದ್ದಾರೆ ಎನ್ನಲಾಗಿದೆ. ರಕ್ಷಣಾ ಕಾರ್ಯ ಪ್ರಗತಿಯಲ್ಲಿದೆ. ಅಮೆರಿಕದ ಟೆಕ್ಸಾಸ್ನ ಪೋರ್ಟ್ ಆರ್ಥರ್ನಲ್ಲಿನ ವ್ಯಾಲೆರೋ ಎನರ್ಜಿ ರಿಫೈನರಿಯಲ್ಲಿ ಭೀಕರ ಸ್ಫೋಟ ಸಂಭವಿಸಿದೆ. ಇದರಿಂದ ಭಾರೀ ಬೆಂಕಿ ಕಾಣಿಸಿಕೊಂಡಿದ್ದು ಮುಗಿಲೆತ್ತರ ಕಾರ್ಮೋಡ ಆವರಿಸಿದೆ. ಸ್ಥಳಕ್ಕೆ ಅಗ್ನಿಶಾಮಕ, ಪೊಲೀಸ್ ಮತ್ತು ರಕ್ಷಣಾ ತಂಡಗಳು ಆಗಮಿಸಿದ್ದು ಬೆಂಕಿ ನಂದಿಸಲಾಗ್ತಾ ಇದೆ. ಗೋವಾ ಬೀಚ್ನಲ್ಲಿ ಕಾರು ತೊಳೆಯೋಕೆ ಹೋಗಿ ಯುವಕರು ಫಜೀತಿಗೆ ಸಿಲುಕಿರೋ ಘಟನೆ ನಡೆದಿದೆ. ಗುಜರಾತ್ ಮೂಲದ ಯುವಕರು ತಮ್ಮ ಫಾರ್ಚುನರ್ ಕಾರನ್ನ ಬೀಚ್ನಲ್ಲಿ ತೊಳೆಯೋಕೆ ಹೋಗಿದ್ದಾರೆ. ಕಾರು ತೊಳಿತಾ ಇದ್ದಂತೆ ನೀರಿನ ರಭಸವೂ ಹೆಚ್ಚಾಗಿದೆ. ಸಮುದ್ರದಲ್ಲಿ ಸುಮಾರು ದೂರದವರೆಗೆ ಕಾರು ಹೋಗಿದ್ದು ನಂತರ ಕ್ರೇನ್ ಸಹಾಯದಿಂದ ಕಾರನ್ನ ದಡಕ್ಕೆ ತರಲಾಯಿತು. ಈ ವಿಡಿಯೋ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ವೈರಲ್ ಆಗಿದೆ. ಏಪ್ರಿಲ್ 1ರಿಂದ ಟೋಲ್ ದರ ಹೆಚ್ಚಿಸಲು ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ನಿರ್ಧರಿಸಿದೆ. ಪ್ರತಿ ವರ್ಷದಂತೆ ಈ ಬಾರಿಯೂ 4ರಿಂದ 5% ಟೋಲ್ ದರ ಏರಿಕೆಯಾಗುವಂತಹ ಸಾಧ್ಯತೆ ಇದೆ. ಕರ್ನಾಟಕದಲ್ಲಿ ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇ ಸೇರಿದಂತೆ 8 ಇತರೆ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಪರಿಣಾಮ ಬೀರಲಿದೆ. ಈಗ ಸ್ಪೋರ್ಟ್ಸ್ ಸುದ್ದಿ. 19ನೇ ಆವೃತ್ತಿಯ ಐಪಿಎಲ್ ಶುಭಾರಂಭಕ್ಕೆ ದಿನಗಣನೆ ಶುರುವಾಗಿದೆ. ಬೆಂಗಳೂರಲ್ಲಿ ನಡೆಯುವ ಉದ್ಘಾಟನಾ ಪಂದ್ಯದ ಟಿಕೆಟ್ ಅನ್ನು ಆರ್ಸಿಬಿ ಫ್ರಾಂಚೈಸಿ ತನ್ನ ವೆಬ್ಸೈಟ್ನಲ್ಲಿ ರಿಲೀಸ್ ಮಾಡಿದೆ. ಕನಿಷ್ಠ 3,700ರಿಂದ 45,000 ಗರಿಷ್ಠ ಮೊತ್ತ ಹೊಂದಿದೆ. ಉದ್ಘಾಟನಾ ಪಂದ್ಯದಲ್ಲಿ ಆರ್ಸಿಬಿ ತಂಡ ಹೈದರಾಬಾದ್ ತಂಡವನ್ನು ಎದುರಿಸಲಿದೆ. ಇದೀಗ ಸಿನಿ ಲೋಕದ ಪ್ರಮುಖ ಸುದ್ದಿ. ಹಿಂದಿಯ ಹಾಸ್ಯ ನಟ ಸುನಿಲ್ ಗ್ರೋವರ್ ಸ್ಟಾರ್ ಕಪಲ್ಗಳಾದ ರಶ್ಮಿಕಾ ಹಾಗೂ ವಿಜಯ್ ದೇವರಕೊಂಡ ಅವರನ್ನ ಭೇಟಿಯಾಗಿದ್ದಾರೆ. ಇತ್ತೀಚೆಗೆ ಸ್ಟೇಜ್ ಕಾರ್ಯಕ್ರಮವೊಂದಕ್ಕಾಗಿ ಸುನಿಲ್ ಹೈದರಾಬಾದಿಗೆ ಬಂದಿದ್ದು, ಈ ವೇಳೆ ರಶ್ಮಿಕಾ ಹಾಗೂ ವಿಜಯ್ ದೇವರಕೊಂಡ ಅವರನ್ನ ಅವರ ನಿವಾಸದಲ್ಲಿ ಭೇಟಿಯಾಗಿದ್ದಾರೆ. ಈ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ.